ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಫೇಸ್ ಪ್ಯಾಕ್ ಆಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾಳೆ ನ್ಯೂ ಇಯರ್, ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಮನೇಲಿ ಕೆಲಸಗಳಿದೆ. ಸೊ ಮನೇಲೆ ಪ್ಯಾಕ್ ರೆಡಿ ಮಾಡೋಣ ಅಂತ ರೆಡಿ ಮಾಡಿದೆ. ಏನೆಲ್ಲ ಯೂಸ್ ಮಾಡಿದೆ ಅಂದರೆ ಆಲೂಗೆಡ್ಡೆ, ರೋಸ್ ವಾಟರು, ಮತ್ತು ಅಲೋವೆರಾ ಜೆಲ್ಲು, ಅಕ್ಕಿ ಹಿಟ್ಟು, ಆ, ಆಮೇಲೆ ಅರಿಶಿನ ಇಷ್ಟನ್ನ ಹಾಕಿ ಆಲೂಗೆಡ್ಡೆ ರಸ ತಗೋಬೇಕು. ಆಲೂಗೆಡ್ಡೆ ಎಷ್ಟು ಹಾಕ್ತೀವೋ ಸ್ಕಿನ್ಗೆ ನಾವು ಅದು ಅಷ್ಟು ಗ್ಲೋ ಬರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಕ್ಲಿನಿಕಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಮಂಗಳಕ್ಕ ಡೈಲಿ ನೈಟ್ ಕ್ಲಿನಿಕಿಗೆ ಬಂದು ಏನು ಕೆಲಸ, ಆಲೂಗೆಡ್ಡೆ ಮಸಾಜ್ ಮಾಡಿದೆ ಕೆಲಸ. ನೋಡಿ, ಈ ಥರ ಒಂದು ಪ್ಯಾಕ್ ರೆಡಿ ಮಾಡ್ಕೋಬೇಕು. ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಡಬೇಕು. ಮತ್ತು ಕಾಲಿಗೆ ಏನು ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ. ಒಂದು ನಿಮಿಷ. ಒಂದು ಬಕೆಟಲ್ಲಿ ಉಗುರು ಬೆಚ್ಚಗಿನ ಬಿಸಿನೀರು ತೊಗೋಬೇಕು. ಅದಕ್ಕೆ ಸೋಡಾ ನಮ್ಮ ಮನೇಲಿ ಸ್ವಲ್ಪನೇ ಖಾಲಿ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ನಿಂಬೆಹಣ್ಣು, ಶಾಂಪು, ಅರಳುಪ್ಪು ಮತ್ತು ನಿಂಬೆಹಣ್ಣು. ಇಷ್ಟು ಇವಾಗ ಹೇಳಿದ್ನಲ್ಲ, ಅಷ್ಟು ಐಟಮ್ಸ್ನ ನಾವು ಬಕೆಟ್ ಬಿಸಿನೀರು ಒಳಗಡೆ ಹಾಕಬೇಕು. ಅದ್ರ ಜೊತೆಗೆ ಕೋಲ್ಗೇಟ್ ಪೇಸ್ಟನ್ನ ತಗೊಂಡು ಕಾಲಿಗೆ ನೋಡಿ ಈ ಥರ ಪೂರ್ತಿ ಕಾಲಿಗೆ ಹಾಕೋಬೇಕು. ಪೇಸ್ಟ್ ಹಾಕೋದ್ರಿಂದ ಮಾರ್ಕ್ಸ್ ಇರುತ್ತಲ್ಲ, ಆ ಮಾರ್ಕ್ಸು ಹೋಗುತ್ತೆ. ಈ ಥರ ಹಾಕ್ಕೊಂಡು ಈ ಥರ ಬಿಸಿನೀರಿಗೆ ಇಟ್ಕೋಬೇಕು. ಬಿಸಿಗೆ ನೀರು ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ತಗೊಂಡ್ರೆ ಸಾಕು. ಆಮೇಲೆ ತುಂಬ ಬಿಸಿ ನೀರಿಗೆ ಹಾಕ್ಬಿಟ್ಟಿರ. ಈ ಥರ ಇಟ್ಕೋಬೇಕು. ಬೈಲಿ ಇದರಲ್ಲಿ ಇಡಬಹುದು. ನೀವೇ ನೋಡಿದ್ರಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕು ಮತ್ತು ಪೆಡಿಕ್ಯೂರ್ನ ಮಾಡ್ಕೊತೀನಿ. ಪಾರ್ಲರಲ್ಲೂ ಮಾಡಿಸ್ತೀನಿ. ತುಂಬ ರೇರ್ ನಾನು ಪಾರ್ಲರಲ್ಲಿ ಮಾಡಿಸೋದು. ಮನೆಯಲ್ಲಿ ಆದಷ್ಟು ಮನೆಯಲ್ಲಿರೋ ಐಟಮ್ಸಲ್ಲಿ ನಾವು ಫೇಸ್ ಪ್ಯಾಕು ಪೆಡಿಕ್ಯೂರ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಪಾರ್ಲರ್ಗೆ ಜಾಸ್ತಿ ಹೋಗೋದ್ರಿಂದ ದುಡ್ಡು ಖರ್ಚಾಗುತ್ತೆ ಮತ್ತು ಸ್ಕಿನ್ಗಳು ಹಾಳಾಗುತ್ತೆ. ಯಾರಿಗೆಲ್ಲ ಫೇಸ್ ಪ್ಯಾಕಲ್ಲಿ ತುಂಬ ಥರ ಯೂಸ್ ಮಾಡ್ಬೋದು. ಕಾಫಿ ಪುಡಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಕಾಫಿ ಪುಡಿ, ಟೊಮೊಟೊ, ಸಕ್ಕರೆ ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ಅರಿಶಿನ ಬಿಸಿ ಮಾಡಿಕೊಂಡು ಅರಿಶಿನ ಬ್ಲ್ಯಾಕ್ ಕಲರ್ ಆಗೋವರೆಗೂ ಹುರಿದು ಬೆಂಕಿಲಿ ಅದಕ್ಕೆ ಮೊಸರು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಬನಾನಾ, ಅಕ್ಕಿ ಹಿಟ್ಟು, ಮೊಸರು, ಒಂದೆರಡು ಬಾದಾಮಿ ಇದೆಲ್ಲ ಹಾಕ್ಕೊಂಡು ಯೂಸ್ ಮಾಡಿ. ನೀವು ಆದಷ್ಟು ಫ್ರೂಟ್ಸ್ ಫೇಶಿಯಲ್ನ ಯೂಸ್ ಮಾಡಿ. ಏನು ಮಾಡಿ ಅಂದರೆ, ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ಅದನ್ನು ರಸ ತಗೊಂಡು ಅದರಿಂದ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಫ್ರೂಟ್ಸ್ ಫೇಶಿಯಲ್ ನಾನು ಏನಾದರೂ ಮಾಡ್ಕೋಬೇಕು ಅನಿಸ್ದಾಗ ನಾನು ಯಾವ ಥರ ಮಾಡ್ಕೋತೀನಿ ಅಂದರೆ, 2 ಬಾದಾಮಿ, 2 ಗೋಡಂಬಿನ ನೆನೆಸಿಟ್ಬಿಟ್ಟು ಅದನ್ನು ರುಬ್ಕೊಬಿಡ್ತೀನಿ. ಅದಾದಮೇಲೆ ಅದ್ರ ಜೊತೆಗೆ ಆ್ಯಪಲ್ ಇದ್ದರೆ ಆ್ಯಪಲ್ಲು, ದಾಳಿಂಬೆ ಹಣ್ಣು ಇದ್ದರೆ ದಾಳಿಂಬೆ ಹಣ್ಣು ತೊಗೊತೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಕರ್ಡ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹೇರ್ಗೆ ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಮಾಡ್ಸೋಕ್ಕೂ ಮುಂಚೆ ಈರುಳ್ಳಿ ಇದೆಲ್ಲ ಯೂಸ್ ಮಾಡ್ತಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ. ಈಗ 3 ಡೇಸ್ ಆಗಿದೆ ಸ್ಟ್ರೈಟ್ನಿಂಗ್ ಮಾಡಿಸಿ. ಸದ್ಯಕ್ಕೆ ನಾನೇನು ಯೂಸ್ ಮಾಡಲ್ಲ. ನೀವೇ ನೋಡ್ತಿದ್ದೀರಲ್ವ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ನನ್ನ ಬ್ಯೂಟಿನ ಕಾಪಾಡ್ಕೋತಿದ್ದೀನಿ. ಅದನ್ನ 5 ನಿಮಿಷ ಆದಮೇಲೆ ಅದರಿಂದ ತೆಗೆದು ನಾನು ಹಿಂಗೆ ನೈಲ್ ಪಾಲಿಶ್ನು ಇವಾಗೆ ರಿಮೂವ್ ಮಾಡ್ಕೊಬಿಡ್ತೀನಿ. ಮತ್ತು ನೈಲ್ ಪಾಲಿಶ್ ಬೇರೆ ಕಲರ್ ಹಾಕೋಣ ಅಂದ್ಕೊಂಡು ಎಲ್ಲ ರಿಮೂವ್ ಮಾಡಿದೆ. ರಿಸಲ್ಟು ಹಿಂಗೆಲ್ಲ ಮಾಡಿದ ತಕ್ಷಣವೇ ನಿಮಗೆ ಗೊತ್ತಾಗಲ್ಲ. 1 ಅವರ್ 2 ಅವರ್ ಮುಗಿಬೇಕು, ಗೊತ್ತಾಗುತ್ತೆ. ಅಲ್ಲಿ ತೋರಿಸಿ. ಫೇಸ್ ಪ್ಯಾಕ್ ಹಾಕಿ ಆಲ್ರೆಡಿ 10 ಮಿನಿಟ್ಸ್ ಆಯಿತು. ಇವಾಗ ನಾನು ವಾಶ್ ಮಾಡಿ ಬಂದು ರಿಸಲ್ಟ್ ಹೇಗಿದೆ ತೋರಿಸ್ತೀನಿ. ವೆಯ್ಟ್ ಮಾಡಿ. ಪಾಸ್ ಮಾಡಿ. ನಾನು ಫೇಸ್ ವಾಶ್ ಮಾಡಿದೆ. ವಾರದಲ್ಲಿ 2 ದಿನ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಮಾರ್ಕ್ ಹೋಗುತ್ತೆ.
ಮತ್ತು ನಾವು ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿದ್ರೆ ಟ್ಯಾನ್ ರಿಮೂವ್ ಆಗುತ್ತೆ. ನಾನಂತೂ ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ ಈ ನಡುವೆ. ಮತ್ತು ದಪ್ಪ ಕೂಡ ಆಗಿದ್ದೀನಿ. ಮತ್ತು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವಾಗಲೂ ಏನು ಮಾಡ್ತಿದ್ನೋ ಅದನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನನಗೆ ಬೇಗನೆ ರಿಸಲ್ಟ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ನಾಳೆ ನ್ಯೂ ಇಯರ್ ಇರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ತೆಗಿತಾ ಇದ್ದೀನಿ. ತೆಗೆದು ಇರ್ತೀನಿ. ಅಮ್ಮ ಬಂದು ತೊಳ್ಕೊಡ್ತಾರೆ ಅನಿಸುತ್ತೆ. ಇದೆಲ್ಲ ತೊಳೆದಿರೋದು, ಇದು ತೊಳಿದೇ ಇರೋದು. ಹೊಸ ವರ್ಷ ಅಂದರೆ ನಮಗೆ ಯುಗಾದಿನೇ. ಆದ್ರೂ ಏನೋ ಒಂದು ಪ್ರತಿ ವರ್ಷದ ಮೊದಲನೇ ದಿನ ಒಂದು, ಮತ್ತು ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಮನೇನ ಅಷ್ಟು ನಮಗೆ ಒಳ್ಳೆಯದು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಫೈನಲಿ ಮನೆ ಕೆಲಸ ಎಲ್ಲ ಮುಗೀತು. ಉಪ್ಪಿಟ್ಟು ತಿಂತಾ ಇದ್ದೀನಿ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟನೋ ಇಷ್ಟ ಇಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ಉಪ್ಪಿಟ್ಟು ತುಂಬ ಇಷ್ಟ. ತುಂಬ ಖುಷಿ ಪಟ್ಟು ತಿಂತೀನಿ. ಮಲಗಿದೊಳಗೆ ಎಬ್ಬಿಸ್ಬಿಟ್ಟು ಉಪ್ಪಿಟ್ಟು ಕೊಟ್ಟರಂತೂ ಕಣ್ಣು ಮುಚ್ಕೊಂಡು ತಿಂತೀನಿ. ಬಿಸಿ ಬಿಸಿ ಇದ್ದರೆ ಇಷ್ಟ. ಬಟ್ ಲೇಟ್ ಆಗೋಯ್ತು ಮನೆ ಕೆಲಸ ಮುಗಿಸೋದು. ಇವಾಗ ಟಿಫನ್ ಆಲ್ರೆಡಿ 1 ಗಂಟೆ ಟಿಫನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಲೆಮನ್ ಜ್ಯೂಸ್, ಇದ್ರಲ್ಲಿ ಸ್ವೀಟ್ಸ್ ಹಾಕೊಂಡಿದ್ದೀನಿ. ಲೆಮನ್ನು ನಾವು ಡೈಲಿ 1 ಲೆಮನ್ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಕೆಟ್ಟ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ. ನಾನು ಯಾವಾಗಲೂ ಬಿಸಿನೀರೊಳಗಡೆ ಹಾಫ್ ಲೆಮನ್ ಹಾಕ್ಕೊಂಡು ಕುಡಿತಾ ಇರ್ತೀನಿ. ಇವತ್ತು ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಬ್ರೇಕ್ಫಾಸ್ಟ್ ಇದೆ. ಮಧ್ಯಾಹ್ನ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಲಿ ಗುಂಡ್ಕಾಯಿ ತರಿಸಿದೆ ಚಿಕನ್ದು, ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೇನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ರುಬ್ಬಕ್ಕೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಇಷ್ಟು ಬೇಕು. ಚಕ್ಕೆ, 1-2 ಲವಂಗ. ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಮನೆಗೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಇಲ್ಲೂ ಒಂದು ಪಾತ್ರೆಗೆ ಎಣ್ಣೆ ಹಾಕೋಬೇಕು. ಒಗ್ಗರಣೆಗೆ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ, ತುಂಬ ಆಯಿಲ್ ಹಾಕೋಬಿಡಿ. ಯಾಕಂದರೆ ಅದರಲ್ಲೂ ಕೊಲೆಸ್ಟ್ರಾಲ್ ಇರುತ್ತೆ. ಮತ್ತು ನೀವು ಜಾಸ್ತಿ ಎಣ್ಣೆ ಹಾಕಿದ್ರೆ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಯಾವಾಗೂ ಸ್ವಲ್ಪನೇ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನಾನ್ವೆಜ್ಗೂ ಈರುಳ್ಳಿ ಬಳಸ್ತಾರೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕೋದ್ರಿಂದ ಗ್ರೇವಿ ಜಾಸ್ತಿ ಆಗುತ್ತೆ ಅಂತ ಟೊಮೊಟೊ ಹಾಕ್ತೀನಿ ನಾನು. ರುಬ್ಬಕ್ಕೂ ಹಾಕ್ತಾರೆ ಒಬ್ಬೊಬ್ರು, ನಾನು ರುಬ್ಬಕ್ಕೆ ಹಾಕಿಲ್ಲ, ಹಂಗೆ ಫ್ರೈಗೆ ಹಾಕ್ತೆ. ನನ್ನ ಪ್ರಕಾರ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ನಾನ್ ವೆಜ್ ಮಾಡ್ತಿರ್ತೀರ. ಟೊಮೊಟೊನೂ ಫ್ರೈ ಆಯಿತು. ಇವಾಗ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನೀರು ಸುಂಡಬೇಕು, ಆಗಲೇ ಒಳ್ಳೆ ಟೇಸ್ಟ್ ಬರೋದು. ನಾನೊಂದು ಹಾರ್ಟ್ ತಗೊಂಡು ಡೈರೆಕ್ಟಾಗಿ ಬೆಂಕಿಲಿ ರೋಸ್ಟ್ ಮಾಡ್ತಾ ಇದ್ದೀನಿ. ಹೃದಯ ಕಮ್ಮಿ ಮಾಡಿ. ಸರಿ, ತಿನ್ನಕ್ಕೆ ಮಾಡೋದು. ಇದು ಚಿಕನ್ದು ಹಾರ್ಟು ಡೈರೆಕ್ಟ್ ಬೆಂಕಿಲಿ ಬೇಯಿಸಿದ್ದೀವಿ. ಯಾವ ಥರ ಇದೆ ನೋಡ್ತೀನಿ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿ ಬಂದಿದೆ. ಕುರಿದು ಕಿವಿ ಇರುತ್ತಲ್ಲ ಆ ಥರ ಇತ್ತು. ಚೆನ್ನಾಗಿತ್ತು ಬಬ್ಲು. ಫುಲ್ಲು ರೋಸ್ಟ್ ಆಗಿದೆ. ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಹತ್ರಕ್ಕೆ ತಗೋಬರ್ತೀನಿ, ತೋರಿಸು ಮೇಲೆ. ಮಸಾಲೆ ಹಾಕಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ನಮ್ಮ ಮನೇಲಿ ನಾನು ಯಾವಾಗೂ ಇದೇ ರೀತಿ ಮಾಡೋದು. ತುಂಬ ಚೆನ್ನಾಗಿ, ನಾನ್ ವೆಜ್ ಪ್ರಿಯರಂತೂ ತುಂಬ ಇಷ್ಟಪಟ್ಟು ತಿಂತೀರಾ ಈ ರೀತಿ ಮಾಡಿದ್ರೆ. ನೀವು ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ. ಅದ್ರ ಜೊತೆ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ
ಬಿಟ್ಟರೆ ಹಿಂಗೆ ಒಂದು 5 ಮಿನಿಟ್ಸ್ ಬೆಂದರೆ ರೆಡಿ ಆಗುತ್ತೆ. ಯಾರಿಗೆಲ್ಲ ನನ್ನ ಚಿಕನ್ ರೆಸಿಪಿ ಇಷ್ಟ ಆಯಿತು, ನಾನು ಮಾಡಿರೋ ಮೆಥಡ್ ಇಷ್ಟ ಆಯಿತು, ಪ್ಲೀಸ್ ಕಮೆಂಟ್ ಮಾಡಿ. ಯಾವ ರೀತಿ ಇದೆ ಅಂತ ತಿಂದು ನೋಡಿ ಹೇಳ್ತೀನಿ. ನೋಡಿ, ಚಿಕನ್ ಲಿವರ್ ರೆಸಿಪಿ ರೆಡಿ ಆಯಿತು. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸರಿ, ಬನ್ನಿ ಪ್ಲೇಟ್ಗೆ ಹಾಕೊಂಡು ತಿನ್ನೋಣ. ಯಾವುದೇ ನಾನ್ ವೆಜ್ ಊಟಕ್ಕೆ ಈರುಳ್ಳಿ ನಿಂಬೆಹಣ್ಣಿಲ್ಲ ಅಂದರೆ ಅದರದ್ದು ಮಜಾನೇ ಇರಲ್ಲ. ನಾನು ಅದೇ ರೀತಿ ಯಾವಾಗಲೂ ನಾನ್ ವೆಜ್ ಮಾಡಿದಾಗೆಲ್ಲ ಈರುಳ್ಳಿ ತಿಂತೀನಿ. ಅದೇ ರೀತಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ, ಸ್ವಲ್ಪ ರೈಸ್ ಹಾಕ್ಕೊಂಡೆ, ಚಿಕನ್ದು ಲಿವರ್ ಗುಂಡ್ಕಾಯಿ ಫ್ರೈನ ಹಾಕ್ಕೊಂಡು ತಿಂದೆ. ತುಂಬ ಚೆನ್ನಾಗಾಗಿತ್ತು. ಮನೆಯಲ್ಲೂ ಎಲ್ಲರೂ ತುಂಬ ಖುಷಿಪಟ್ಟು ತಿಂದರು. ನೀವು ಒಂದಿನ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ರಕ್ಷಾ ಅವರೇ ಅಂತ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.